ಬಿಡು. ನಿನ್ನ ಮೇಲೆ ಆಣೆ, ನಿನ್ನ ಮೇಲೆ. ಬೇಡ ಪುಣ್ಯಾತ್ಮ ಬೇಡ. ಊರಿನ ಜನರನ್ನೆಲ್ಲ ನೀನು ಹಾಳು ಮಾಡಿ ಕೊಂದು ತಿಂದದ್ದು ಸಾಕು. ಈಗ ಅಣ್ಣನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೊರಟಿದ್ದಾನೆ ಪಾಪಿ. ಮಾರದರು ಇರಲ ಮಗ ಗೋವಿಂದನು ಸಮತದ ದೀಪರ ಕಣ್ಣುಳ್ಳಿ ಬಲರಾಮ ನಗರಿಗೆ ಯಾರೆಂದುಕೊಂಡಿದ್ದೀರಿ? ಬಲಭದ್ರ ದೇವನಿಗೆ ಎಂದುಕೊಳ್ಳಬಹುದು. ಹೊರಟು ಬಂದಾಗ ಕವಿತೆ ಆಲಿಸಿ ಮೆರವ ಈ ದ್ವಾರಕಾ ನಗರಿ ವಸುಂಧರೆಯ ಅತ್ಯದ್ಭುತವೋ ಎನ್ನುವ ರೀತಿಯಲ್ಲಿ ಅತ್ಯಂತ ಶೃಂಗಾರಭರಿತವಾಗಿದೆ. ಈ ದ್ವಾರಕಾ ನಗರಿಯ ಸೊಬಗು ಆ ಸ್ವರ್ಗವನ್ನೇ ನಾಚಿಸುವಂತಿದೆ. ಸಮುದ್ರ ತಳದ ಈ ಸಾಗರದ ಮಧ್ಯದಲ್ಲಿ ನಗರವನ್ನು ನಿರ್ಮಾಣ ಮಾಡುವುದರ ಮುಖೇನವಾಗಿ ಸೃಜನಾತ್ಮಕತೆ ಏನು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಯಾದವರು. ಹಲವರು ಹೇಳ್ತಾರೆ ಸ್ವಾಮಿ, ಓಡಿದ್ದು ಹೆದರಿದ್ದು ಎಂದು ಮುಂತಾಗಿ. ಆದರೆ ಯಾದವರಿಗೆ ಒಂದು ರಕ್ಷಣೆಯನ್ನು ಇತ್ತವರು ನಾವು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಡ್ಡೋಲಗವನ್ನಿತ್ತಿದ್ದೇನೆ, ಸಕಲರು ಸನ್ನಿಹಿತರಾಗಿದ್ದಾರೆ. ಅತ್ಯಂತ ವಿದ್ವಾಂಸರೆನಿಸಿಕೊಂಡವರು, ಸಕಲ ಶಾಸ್ತ್ರ ಸಂಪನ್ನರು ಮೊದಲಾದವರು ಕೂಡಿದಂತಹ ಸಭೆಯಲ್ಲಿ ಅವಲೋಕಿಸಬೇಕಾದ ವಿಷಯಗಳನೇಕವಿದ್ದರೂ ಕೂಡ ಈ ಕ್ಷಣದಲ್ಲಿ ಬರಬೇಕಾದವರಿಲ್ಲವಲ್ಲ. ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಎನ್ನುವಂತಹ ಪ್ರಶ್ನೆಗೆ
ಎಲ್ಲಿ ಹೋದ್ರೆ ಕೃಷ್ಣ? ರಾಜಕೀಯ ಎಂದ ಮೇಲೆ ಸಾಕಷ್ಟು ವಿಚಾರಗಳಿರ್ತದೆ. ಪ್ರಜೆಗಳ ಪರಿಪಾಲನೆ ಇರಬಹುದು, ಸಜ್ಜನರಿಗೆ ಬೇಕಾದ್ದನ್ನು ಒದಗಿಸುವುದಿರಬಹುದು, ನಮ್ಮ ಅಧಿಕಾರ ವ್ಯಾಪ್ತಿಯನ್ನ ವಿಸ್ತರಿಸುವಲ್ಲಿ ಬೇಕಾದಂತಹ ಸಮಾಲೋಚನಾ ಸಭೆಗಳನ್ನು ನಡೆಸುವುದಿರಬಹುದು. ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಸಾಗುವವನು ರಾಜ ಎಂದೆನಿಸಿಕೊಳ್ತಾನೆ. ರಾಜನ ಆಡಳಿತದಲ್ಲಿ ಆತನೋರ್ವನಿಂದಲೇ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ತಾನೆ. ಜೊತೆಯಾಗಿ ಹುಟ್ಟಿದವ ನನ್ನ ತಮ್ಮ ಕೃಷ್ಣ ಬೇಕಾದ ಹೊತ್ತಿನಲ್ಲಿ ಎಲ್ಲಿಯೂ ಕೂಡ ಕಾಣುವುದಕ್ಕೆ ಸಿಗುವುದಿಲ್ಲ ಅವನನ್ನು. ಈ ರಾಜಸಭೆ ಒಡ್ಡೋಲಗವನ್ನು ಇಟ್ಟಿದ್ದೇನೆ, ಬರಬೇಕಾದವರೆಲ್ಲ ಬಂದ ಮೇಲೆ ಈತನ ತಮ್ಮನೇ ಬರಲಿಲ್ಲ ಎನ್ನುವ ಆಪಾದನೆ ಬೇರೆ ಕೇಳಿ ಬರುತ್ತಾ ಇದೆಯಲ್ಲ. ಆಪಾದನೆ ಎಂದಾಗ ನೆನಪಾಯಿತು, ನಾರದರು ಸುಜ್ಞಾನಿಗಳು, ಮೂರು ಲೋಕದಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಅರಿತು ಬಂದು ಅರಹುವವರು. ನಾರದರು ಬಂದರು ಎಂದಾಕ್ಷಣದಲ್ಲಿ ಅದಾವುದು ಸುದ್ದಿ ಬಂದಿದೆ ಅಥವಾ ಎಚ್ಚರಿಕೆ ಬಂದಿದೆ ಅಥವಾ ಇನ್ನೇನಾದರೂ ಇರಬಹುದು ಎನ್ನುವ ಕುತೂಹಲ ಎಲ್ಲರಿಗೂ ಇದ್ದದ್ದೇ. ನಾರದರು ಬಂದರು. ನಾರದರು ಬಂದು ಆಡಿದಂತಹ ಮಾತಾದರು ಏನು? ಮೊದಲಿಗೆ ಒಗಟೊಗಟಾಗಿಯೇ ಮಾತನಾಡುವುದಕ್ಕೆ ತೊಡಗಿದವರು ಅವರು. ನೀನು ಇಷ್ಟು ಕಷ್ಟಪಟ್ಟು ಕಟ್ಟಿದಂತಹ ಈ ದ್ವಾರಕಾ ನಗರಿ ನಿನ್ನಿಂದಲೇ ಅಥವಾ ನಿನ್ನೊಟ್ಟಿಗಿರುವವರಿಂದಲೇ ಸುಮ್ಮನೆ ನಷ್ಟವಾಗಿ ಹೋಗುತ್ತಾ ಇದೆಯಲ್ಲ. ನೀನು ಗಳಿಸಿದಂತಹ ಸಾಧನೆ ಇರಬಹುದು, ನೀನು ಗಳಿಸಿದಂತಹ ಮಾನ್ಯತೆ ಇರಬಹುದು, ಅದೆಲ್ಲವೂ ಕೂಡ ನೀರಿನ ಪಾಲಾಗುತ್ತದೆಯಲ್ಲ ಎನ್ನುವ ಹಾಗೆ ಎಚ್ಚರಿಸಿದರಲ್ಲ. ಏನು ಎಂಬ ಹಾಗೆ ಮತ್ತೆ ಮತ್ತೆ ಪ್ರಶ್ನಿಸಿದಾಗ ಕೃಷ್ಣನನ್ನು ದೂರುವುದಕ್ಕೆ ಮುಂದಾದರು. ಕೃಷ್ಣನ ಬಗ್ಗಿನ ದೂರು ಇದೇ ಮೊದಲೇನಲ್ಲ, ಸಾಕಷ್ಟು ದೂರುಗಳು ದೊರಕಿದೆ. ಬಾಲ್ಯದಿಂದಲೇ ಮಾಡಿದ್ದೇ ಕೆಟ್ಟ ಕೆಲಸ ಅವ. ಆದುದರಿಂದ ಎಲ್ಲಾ ದೂರುಗಳನ್ನು ಕೂಡ ಪುಷ್ಟೀಕರಣಗೊಳಿಸುವವ ಈ ಬಲರಾಮ. ಅಣ್ಣನಿದ್ದಾನೆ ಎನ್ನುವ ಧೈರ್ಯದಲ್ಲಿ ಅವನಾಡುವಂತಹ ಅಥವಾ ಅವನು ಮಾಡುವಂತಹ ಕೃತ್ಯಗಳು ಇವೆಲ್ಲ. ನಿಂತಿರುವಾಗ ಮತ್ತೊಂದು ದೂರು, ದೊಡ್ಡ ದೂರು. ಏನದು? ಕೊಲೆಯ ಅಪರಾಧ ಅವನ ಮೇಲಿದೆ ಅಂತಹ ಆಪಾದನೆ ಕೇಳಿ ಬರ್ತಾ ಇದೆ ಎನ್ನುವ ಹಾಗೆ ಹೇಳಿದರಲ್ಲ. ಇಷ್ಟಾಗಿಯೋ ನಾನು ಸುಮ್ಮನಿದ್ದೆ ಎಂದಾದರೆ ಲೋಕ ಜನರು ಕೃಷ್ಣನನ್ನು ಬದಿಗಿರಿಸಿ ಬಲರಾಮನೇ ಎಲ್ಲದಕ್ಕೂ ಕಾರಣ, ಅವನು ಕೊಟ್ಟಂತಹ ಸಲಿಗೆಯಿಂದಲೇ ಕೃಷ್ಣನು ಈತರನಾಗಿ ಆಡುತ್ತಾ ಇದ್ದಾನೆ, ಅವನ ಈ ಎಲ್ಲ ಕುಕೃತ್ಯಗಳಿಗೆ ಬಲರಾಮನ ಬಲ ಇದೆ ಅಥವಾ ಅವನ ಬೆಂಬಲ ಇದೆ ಎನ್ನುವಂತಹ ಮಾತುಗಳನ್ನು ಆಡುತ್ತಾ ಇದ್ದಾರೆ. ಇದರಿಂದ ನನಗೆ ಮಾತ್ರವಲ್ಲ ಸಕಲ ಯಾದವರಿಗೂ ಕೂಡ ಒಂದು ಕಪ್ಪು ಸುತ್ತಿ. ಆದುದರಿಂದ ಇವತ್ತು ಅವನನ್ನು ಸುಮ್ಮನೆ ಬಿಡುವುದಲ್ಲ, ಬಲಭದ್ರನೊಬ್ಬನ ಏನು ಎನ್ನುವುದನ್ನು ತೋರಿಸಬೇಕಿದೆ. ಗಟ್ಟಿಯಾಗಿ ಪ್ರಶ್ನೆ ಮಾಡಬೇಕು ಇವತ್ತು ಅವನನ್ನು. ಬರ್ತಾನ ನೋಡುವ, ಬರ್ತಾನ ನೋಡುವ. ಕಂಡು ಬಲರಾಮನು ಇರಲ ಮಗ ಗೋವಿಂದನು ಸಮುದ್ರದಿ ಬರಕಂಡು ಬಲರಾಮ ಪರಿಗಿರುವುದೇ ಇರಲ ನಗ ಗೋವಿಂದನು ಗೋವಿಂದ
ಮಾಡುವುದಕ್ಕಿಲ್ಲ, ಬೇಕಾದ ಕೆಲಸ ಮಾಡುವುದಕ್ಕಿಲ್ಲ, ಮಾಡುವ ಅನಾಚಾರಗಳಿಗೆ ಬೆಂಬಲ ಕೊಡುವುದಕ್ಕೆ ಬಲಭದ್ರನಿದ್ದಾನೆ ಎನ್ನುವ ಅಹಂಕಾರವೇನೋ ನಿನಗೆ? ಪಾಪಿ, ಮುಖ ತೆಗೆದು ಮಾತಾಡಬೇಡ ನನ್ನಲ್ಲಿ. ಅರುಳ ಬೇಕಾಗುವುದು ದಯದಲ್ಲಿ ಗತಿಯ ನಡೆಯುತ್ತಿರೋ ಅರುಳ ಗತಿಯಂತ ತಿರುಮಗ ಗತಿಯ ತಲೆದಿರುವಾಗ ತರಜನೆ ಚರಣ ದೀವಗಾನೆನ್ನದ ಕೈ ಮುಗಿಯ ತಿರುವಾಜನ ಅನುಗಮಿಯಗದು ಗದಿ ಗದಿ ಗದಲೆಯದಿರುವಗಾರನವ ತುರಿಯಲಿ ಅರಜಗುದುದಲಿಲ್ಲ ಚರಣ ದೀಪಕನೆನುದ ಕೈಯ ಮುಗಿದು ತೇರುವ ಕೃಷ್ಣಗ ಕಾರಣ ಮೊದಲಾಗಿ ನಿನ್ನ ಪಾದಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸಾಕು ನಿನ್ನ ನಮಸ್ಕಾರ. ಅಲ್ಲ ಅಣ್ಣ, ಆಶ್ಚರ್ಯವಾಗುತ್ತಾ ಇದೆ. ಯಾವಾಗಲೂ ನೀನು ತಡವಾಗಿ ಬರ್ತಿ ಅಂತ ಹೇಳುವವ. ಆ ಅಪವಾದವನ್ನು ದೂರ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಬಹಳ ವೇಗವಾಗಿಯೇ ಬಂದವ ನಾನು. ಅಲ್ಲ, ತಡವಾಗಿ ಬಂದ್ರೂ ಆಗುವುದಿಲ್ಲ, ಬೇಗ ಬಂದ್ರೂ ಆಗುವುದಿಲ್ಲ. ಒಳ್ಳೆ ಸಮಸ್ಯೆ ಆಗಿ ಹೋಯ್ತಲ್ಲ. ಅಣ್ಣ, ನೀನು ಹೀಗೆ ಕೋಪ ಮಾಡಿದ್ದನ್ನು ನಾನು ನೋಡಲೇ ಇಲ್ಲ ಅಣ್ಣ. ಯಾವಾಗಲೂ ಕೋಪ ಬರುವುದು ಸಹಜ, ಆದ್ರೆ ನನ್ನ ಮುಖವನ್ನು ನೋಡುವಾಗ ನೀನು ತಣ್ಣಗಾಗುವವ. ಆದ್ರೆ ಇಂದು ಹಾಗಲ್ಲ, ನನ್ನ ಮುಖವನ್ನು ನೋಡುವ ಪ್ರಯತ್ನವನ್ನೇ ನೀನು ಮಾಡುವುದಿಲ್ಲ. ನಾನು ನೋಡಿದ್ರೆ ನೀನು ಆಚೆ ತಿರುಗಿಸ್ತಿ ಸರಿಸು ನಿನ್ನ ಮುಖವನ್ನು. ಅಲ್ಲ ಅಣ್ಣ, ಯಾವಾಗಲೂ ನಿನ್ನ ಬಳಿಗೆ ನನ್ನನ್ನು ಕರೆದು ತಲೆಯನ್ನು ಸವರಿ ಹೇಗಿದ್ದಿತಮ್ಮ ಅಂತ ಕೇಳುವವ ನೀನು. ಹೆಚ್ಚಾಯಿತು. ನಾನು ಎಷ್ಟು ಆನಂದವನ್ನು ಅನುಭವಿಸ್ತಾ ಇದ್ದೆ ಗೊತ್ತಣ್ಣ. ಯಾಕಣ್ಣ, ಯಾಕೆ ಹೀಗೆ ಕೋಪಿಷ್ಠನಾಗಿದ್ದಿ? ಯಾಕೆ ಈ ಗತಿಯನ್ನು ನೀನು ತಾಳಿದ್ದಿ? ಇದೋ ನಿನ್ನ ಶರಣನಾಗಿ ಚರಣ ಕಮಲಕ್ಕೆ ವಂದಿಸುತ್ತಾ ಹೇಳಿಕೊಳ್ಳುತ್ತಾ ಇದ್ದೇನೆ. ಏನೆಂದ ನೀನು? ಯಾವತ್ತು ತಡವಾಗಿ ಬರುವವ ಇವತ್ತು ಬೇಗ ಬಂದೆ ಎನ್ನುವ ಹಾಗೆ
ಹಾಗೆ. ಹೌದಲ್ಲ, ಇವತ್ತು ಬೇಗ ಬಂದದ್ದು ನಾನು. ಸಭೆ ಆರಂಭ ಆಗಿ ಹಾ. ಯಾರೆಲ್ಲ ಬಂದು ಹೋದರು ಎನ್ನುವ ಪರಿವೇ ಆದ್ರೂ ಉಂಟೇನೋ ನಿನಗೆ? ಈಗ ಯಾರಾದ್ರೂ ಬಂದು ಹೋದ್ರಲ್ಲ, ಅಲ್ಲ ಅದಕ್ಕೆ ನೀನೀಗ ಸಿಟ್ಟಾದದ್ದ? ಸಭೆಗೆ ಯಾರೆಲ್ಲ ಬಂದರು ಎನ್ನುವಂತಹ ಗೊಡವೆ ಇಲ್ಲದೆ ಬಂದದ್ದು ಬೇಗ ಆಯ್ತಲ್ಲ ಎನ್ನುವ ಹಾಗೆ ನಿನ್ನನ್ನು ನೀನು ಎತ್ತಿ ಆಡಿ ಹೊಗಳುತ್ತಾ ಇದ್ದೀಯಲ್ಲ. ಯಾವಾಗಲಕ್ಕಿಂತಲೂ ಬೇಗ ಆಯ್ತು ಅಂತ ನಾನು ಹೇಳಿದ್ದಪ್ಪ. ನೀನು ಬರುವ ಹೊತ್ತಿಗೆ ನಾರದರು ಬಂದು ಹೋಗಿ ಆಗಿತ್ತು. ಈಗ ನಾನು ಗಮನಿಸಿದೆ ಅವರನ್ನು, ನೋಡಿದ್ರು ನೋಡದ ಹಾಗೆ ಹೋದ್ರು. ಅಲ್ಲಣ್ಣ, ಏನು ಬಂದ ವಿಚಾರ? ಅವರು ಬಂದದ್ದಕ್ಕೂ ನೀನು ಕೋಪಗೊಳ್ಳುವುದಕ್ಕೂ ಕಾರಣ ಏನಣ್ಣ? ಸರಿಯಾದ ಸಮಯಕ್ಕೆ ಬರುತ್ತಿದ್ದರೆ ಅವರ ಮುಂದೆ ನಿನ್ನ ಮಂಗಳಾರತಿ ಆಗುತ್ತಿತ್ತು. ಈಗ ಅವರು ಹೋಗಿ ಆದ ಮೇಲಾದರೂ ಪ್ರಶ್ನಿಸದೆ ಉಳಿದರೆ ಇನ್ನು ಪ್ರಶ್ನಿಸುವುದು ಬಲರಾಮನನ್ನಾದೀತು. ಅಂತ ವಿಚಾರ ಏನಾಯ್ತಣ್ಣ? ಏನು ನೀನು ಮಾಡಿದೆ? ಒಂದೇ ಸಮನೆ ಹೀಗೆ ಕೋಪ ಮಾಡಿ ಬೈದ್ರೆ ನನಗೆ ಏನು ಗೊತ್ತಾಗುತ್ತದ ಹೇಳು? ಅರ್ಥ ಮಾಡಿಸಿ ಹೇಳುವಂತಹ ಪ್ರಾಯ ಕಳೆದಿದೆ ಪುಣ್ಯಾತ್ಮ. ಇನ್ನೂ ಕೂಡ ನಿನಗೆ ವಿಸ್ತಾರವಾಗಿ ಹೇಳಬೇಕು ಎಂದಾದರೆ ಹೇಳುವ ಮಾತನ್ನು ಕೇಳು. ನಾರದರು ಬಂದು ಆಡಿದ್ದೇನು ಗೊತ್ತೋ? ನಿನ್ನ ಮೇಲೆ ಘನತರವಾದಂತಹ ಆಪಾದನೆ ಇದೆ ಎನ್ನುವ ಹಾಗೆ ತೊಡಗಿದರು. ಆಪಾದನೆ ಇದ್ದ ಮಾತ್ರಕ್ಕೆ ನಾನು ಒಪ್ಪಿ ಬಿಡ್ತೇನೆ ಅಂತ ಭಾವಿಸಿದ್ಯೋ? ಮತ್ತೇನು ಮಾಡಿದೆ? ನಿನ್ನನ್ನು ಪುಷ್ಟೀಕರಿಸಿಯೇ ಮಾತನಾಡಿದೆ. ಅದು ಸಹಜ ಅಲ್ವಾ? ತಮ್ಮನನ್ನು ನೀನು ಯಾವಾಗಲಾದ್ರೂ ಬಿಟ್ಟು ಕೊಟ್ಟಿದ್ಯಾ ಹೇಳು? ಬಿಟ್ಟು ಕೊಡದೆ ಇದ್ದದ್ದೇ ತಪ್ಪಾಯ್ತು ಅಂತ ಕಾಣ್ತಾ ಇರೋದು ನನಗೆ. ಈಗ ವಿಚಾರ ಏನು ಅಂತ ಹೇಳು? ಸತಿಯರನ್ನು ತಂದಂತಹ ವಿಚಾರವನ್ನು ಅದರಿಂದ ನೀನು ಕಟ್ಟಿಕೊಂಡಂತಹ ವೇಷವನ್ನು ಅವರಾಡಿದಾಗ ಅದೆಲ್ಲ ಸಹಜವಾದುದು. ಯಾರು ದಾನವರು ದುಷ್ಟರಿದ್ದಾರೋ ಅವರನ್ನು ಮಡುವುದಕ್ಕೆ ಅವನು ಆಡಿದಂತಹ ನಾಟಕಗಳದು ಲೀಲಾ ವಿಲಾಸಗಳದು ಎನ್ನುವ ಹಾಗೆ ಹೇಳಿದೆ. ತದನಂತರ ನಿನ್ನ ಘನತರವಾದ ತಪ್ಪನ್ನು ಅವರು ಬಿಂದು ಮಾಡಿ ತೋರಿಸಿ ಹೇಳಿದರು ಗೊತ್ತೋ? ಏನಣ್ಣ ಅದು? ಏನಣ್ಣ ನೀನು? ಪ್ರಸೇನನ ಬಗ್ಗೆ ನಿನಗೆ ಗೊತ್ತೋ? ಪ್ರಸೇನ? ಪ್ರಸೇನನನ್ನು ತಿಳಿದಿದ್ದೇನೆ. ಪ್ರಸೇನ ಕಾಡಿಗಾಗಿ ತೆರಳಿದ. ಯಾಕೆ? ಬೇಟೆಯನ್ನಾಡುವುದಕ್ಕೆ. ಹೌದೇ? ಆ ಕಾಲಕ್ಕೆ ಆತನ ಅಯ್ಯ ಸತ್ರಾಜಿತನು ಅವನ ಬಳಿ ಇದ್ದಂತಹ ಸಮಂತಕ ಮಣಿ, ಆ ಮಣಿಯನ್ನು ನಾನು ಧರಿಸಿ ಹೋಗುತ್ತೇನೆ ಎನ್ನುವ ಹಾಗೆ ಕೇಳಿದನಂತೆ. ಕಾಡಿಗೆ ತೆರಳಿದ ಆತ ಮತ್ತೆ ಹಿಂದಿರುಗಿ ಬರಲಿಲ್ಲ. ಅವನ ಕೊಲೆಯ ಆಪಾದನೆ ಲೋಕಮುಖದಲ್ಲಿ ನಿನ್ನ ಮೇಲಿದೆ. ಆ ಆಪಾದನೆಯಿಂದ ನಮಗೆ ಕಳಂಕ ಬಂದಿದೆ ಗೊತ್ತಾ? ಅರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲ ಭಾರತವನು, ಅಪಹರಿಸಲಿಲ್ಲವ ರತ್ನವನು. ಪ್ರಸೇನ ಬೋದುದನು ಅಪಹರಿಸಲಿಲ್ಲವ ರತ್ನವನು, ರತ್ನವನು. ಪವಾದ ಬಿರುಡು ಬೀಜ ಬಿರುದು ಕುಬನರಿಸರಿ ಎಂಬಳು.
ಆರ್ಯ ಪ್ರಾಚೀನ ಓದುದನು ಅಪಹರಿದಲ್ಲವ ರತ್ನವನು ಅಲ್ಲ, ಈ ವಿಚಾರವಾಗಿ ಕೋಪವೇ ನಿಮಗೆ? ವಿಚಾರವೇನೋ ಗಂಭೀರವಾದದ್ದೇ. ಹಾಗೆಂತ ಆ ವಿಚಾರಕ್ಕೂ ನನಗೂ ಸಂಬಂಧ ಇರಬೇಕಲ್ಲಣ್ಣ. ಅಲ್ಲಣ್ಣ, ಯಾರನ್ನು ಪ್ರಸೇನ ಕಾಡಿಗೆ ಹೋದನು. ಕಾಡಿಗೆ ಹೋಗುವಾಗ ಶಮಂತಕ ಮಣಿಯನ್ನು ಕೊಂಡು ಹೋದನು. ಅಣ್ಣ, ಇದೆಲ್ಲ ಒಂದು ಅಂತೆಕಂತೆಗಳ ಸಂತೆ ಅಲ್ವಣ್ಣ. ಓಹೋ, ಆ ವಿಚಾರವಾಗಿ ನನಗೇನು ಗೊತ್ತಿಲ್ಲ. ಅಲ್ಲ, ನೀನು ಇಲ್ಲಿಯ ದೊರೆ, ನನ್ನ ಅಣ್ಣನಾದರೂ ನೀನು ದೊರೆಯ ಸ್ಥಾನದಲ್ಲಿದ್ದಿ. ನಿನ್ನ ತಮ್ಮನಾಗಿ ನಾನು ಪ್ರಜೆಯ ಸ್ಥಾನದಲ್ಲಿದ್ದೇನೆ. ಸರಿ, ಯಾರೇ ಪ್ರಜೆಯಾಗಲಿ ರಾಜನಲ್ಲಿ ಯಾವ ಸಂದರ್ಭದಲ್ಲಿಯೂ ಯಾವ ಕಾಲದಲ್ಲಿಯೂ ಸಜೆಯನ್ನು ಆಡಬಾರದಂತೆ ಆ ನೆಲೆಯಲ್ಲಿ ಒಬ್ಬ ಪ್ರಜೆಯಾಗಿ ಇದು ನಿಜವನ್ನೇ ಹೇಳ್ತಾ ಇದ್ದೇನೆ. ಓಹೋ, ಆ ಸಮಂತಕ ಮಣಿಗೆ ಸಂಬಂಧವಾಗಲಿ ನನಗಾಗಲಿ ಯಾವುದೇ ಸಂಬಂಧ ಇಲ್ಲ ಅಣ್ಣ. ಇದು ಬರೀ ಅಪವಾದ ನನ್ನ ಮೇಲೆ. ನಾರಾದರೂ ಒಂದು ಅಪವಾದ ಮಾಡಿದ ಅಷ್ಟೇ. ಇನ್ನೊಬ್ಬತ್ತು ಅದನ್ನು ಹೇಗೆ ನಾಜೂಕಾಗಿ ತೆಗೆಯಬೇಕು ಎನ್ನುವುದು ನಿನ್ನಿಂದ ಹೆಚ್ಚಿಗೆ ಬಲ್ಲವರು ಯಾರೂ ಇಲ್ಲ. ಬೆಣ್ಣೆಯೊಂದಿಗೆ ನೀನು ಕಸರತ್ತಾಡಿದಷ್ಟು ಯಾರು ಆಡಿರುವುದಕ್ಕೆ ಸಾಧ್ಯವಿಲ್ಲ. ನೀನು ಜೊತೆ ಕೊಟ್ಟವನ್ ನೀನಲ್ವೇಣ್ಣ. ಸಣ್ಣ ಪ್ರಾಯದಲ್ಲಿ ನೀನಾಡಿದ ಸಕಲ ಕೃತ್ಯಗಳಿಗೂ ನಾನು ಜೊತೆಯಾಗಿದ್ದೆ. ಕಾರಣ ಏನು? ನಿನ್ನಿಂದ ನನಗೂ ಕೂಡ ಪ್ರಯೋಜನ ಇತ್ತು. ಹೌದು, ನೀನಾಡುವಂತಹ ವೇಣುನಾದದಿಂದ ದನಕರುಗಳು ಒಟ್ಟಾಗುತ್ತಾ ಇತ್ತು, ಹಣ್ಣು ಹಂಪಲುಗಳು ದೊರಕುತ್ತಾ ಇತ್ತು. ಈ ಕಾರಣದಿಂದ ನೀನಾಡಿದಂತಹ ಕೃತ್ಯಗಳಿಗೆ ಬೆಂಬಲವನ್ನು ಸೂಚಿಸುತ್ತಾ ಇದ್ದವನು ನಾನು. ಹೌದು, ನನ್ನೆಲ್ಲ ಕೃತ್ಯಗಳಿಗೆ ಬೆನ್ನೆಲುಬಾಗಿ ನಿಂತವನು ನೀನು. ನೀನು ಹೇಳಿದ್ದನ್ನೇ ನಾನು ಮಾಡುವುದು, ನಾನು ಮಾಡಿದ್ದನ್ನೇ ನೀನು ಒಪ್ಪುವುದು. ಇದಲ್ಲವೇ ನಮ್ಮ ಸಂಬಂಧ. ಇದುವೇ ರೂಢಿಯಾದಂತಹ ಕಾಲದಲ್ಲಿ ನಿನ್ನ ಮೇಲೆ ಬರುವಂತಹ ಆಪಾದನೆಗಳಿಗೆಲ್ಲ ನಾನು ಬೆಂಬಲವನ್ನು ಕೊಡುತ್ತೇನೆ ಎನ್ನುವ ಹಾಗೆ ಲೋಕಾಪವಾದವನ್ನು ಮೂಡಿ ಬಂದಿದೆ. ಈಗ ಬಂದಿರುವಂತಹ ಆಪಾದನೆ ಅದರೊಂದಿಗೆ ಸಾಕ್ಷಿಯು ದೊರಕಿದೆ. ಸಾಕ್ಷಿಯನ್ನು ನಾರದರು ಹೇಳಿದಂತಹ ಸಾಕ್ಷಿ ಏನು ಬಲ್ಲಯ್ಯ? ಏನು? ಒಂದು ಬಾರಿ ನೀನು ಸತ್ರಾಜಿತನಲ್ಲಿಗೆ ಹೋಗಿದ್ದೀಯಂತೆ, ಹೌದಾ? ಸತ್ರಾಜಿತನಲ್ಲಿ? ಹೋದದ್ದು ಹೌದು. ಸಮಂತಕ ಮಣಿ ನಿನ್ನೊಂದಿಗಿರಬೇಕಾದುದಲ್ಲ, ಅದನ್ನು ನನಗೆ ಕೊಡು ಎನ್ನುವ ಹಾಗೆ ಕೇಳಿದೆಯೋ? ಹೌದು. ಅದಕ್ಕಿರುವ ಕಾರಣ ನಿನಗೇ ಗೊತ್ತು. ಆದರೆ ಆ ಸಮಂತಕ ಮಣಿ ಅವರು ಕೊಡುವುದಿಲ್ಲ ಎಂದಾಡಿದಂತಹ ಕಾಲದಲ್ಲಿ ನಾನು ನೋಡಿಕೊಳ್ತೇನೆ. ಅಲ್ಲ, ಅದು ನಾನು ಹೇಳಿದ್ದು ಬೇರೆ ಕಾರಣಕ್ಕೆ. ಅದು ಹೇಳುವವರು ಸ್ವಲ್ಪ ಆಚೀಚೆ ಮಾಡಿದಾರಷ್ಟೇ. ಸೇರಿಸುವುದಕ್ಕೆ ಈಗ ಒದಗಿ ಬಂದಂತಹ ಸಂದಿಗ್ಧ ಪರಿಸ್ಥಿತಿಯೇ ಸಾಕಲ್ಲ. ನಾನು ನೋಡಿಕೊಳ್ಳುತ್ತೇನೆ ಎಂದು ನೀನಾಡಿತು ಆ ಕಾಲದಲ್ಲಿ. ಈಗ ಏನಾಯ್ತು ಗೊತ್ತುಂಟೋ? ಪ್ರಸೇನನು ಕಾಡಿಗೆ ಹೋದಲ್ಲ, ಅವನು ತಗೊಂಡು ಹೋದಂತಹ ಆ ಸಮಂತಕ ಮಣಿಯನ್ನ ಅವನಿಂದ ಅಪಹರಿಸಿ ಅವನನ್ನು ಕೊಲೆಗೈದು ನೀನೇ ಪಡೆದಿರುವೆ ಎನ್ನುವ ಹಾಗೆ ಎಲ್ಲಾ ಮೂಲಗಳಿಂದ ಮಾತು ಬರುತ್ತಾ ಇದೆ. ಒಪ್ಪಿಕೋ, ನಿನ್ನ ತಪ್ಪನ್ನು ನೀನು ಒಪ್ಪಿಕೋ. ಅಣ್ಣ, ಅದು ಪರಮ ಪವಿತ್ರವಾದಂತಹ
ನಿನಗೆ ಕೋಪ ಬಂದದ್ದು ಯಾಕೆ ಅಂತ ಅರ್ಥ ಆಯ್ತು. ಓಹೋ, ಅಂದೊಂದು ಕಾಲ ದಿನ ನಾನು ಅಲ್ಲಿಗೆ ಹೋದದ್ದು ನಿಜ. ನಿಜ ಅಲ್ವಾ? ಸಾಮಂತಕ ಮಣಿಯನ್ನು ಕೇಳಿದ್ದು ಹೌದು. ಯಾಕೆ ಬಲ್ಲೆಯ? ಯಾಕೆ? ಪರಮ ಪವಿತ್ರವಾದಂತಹ ಶಮಂತಕ ಮಣಿ ಅದು ಯಾರ ಬಳಿ ಇರಬೇಕು? ಯಾರ ಬಳಿ? ರಾಜನಲ್ಲಿ ಇರಬೇಕು, ನಮ್ಮ ಕಡೆಯಲ್ಲಿ ಇರಬೇಕು. ಓಹೋ, ಅವನಲ್ಲಿ ಇದ್ದರೆ ಅವನಿಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬರುವುದಕ್ಕೆ ಸಾಧ್ಯ. ಅವನನ್ನು ಯಾರಾದರೂ ವಿರೋಧಿಸುವುದಕ್ಕೆ ಹೋಗುವುದಕ್ಕೆ ಸಾಧ್ಯ. ಹಾಗಾಗಿ ಅದಕ್ಕೆ ಬೇಕಾಗಿ ಅವನ ರಕ್ಷಣೆಗಾಗಿ ಅದು ರಾಜಭಂಡಾರದಲ್ಲಿ ಇರಬೇಕು ಎನ್ನುವಂತಹ ಕಾರಣಕ್ಕೆ ಅವನಲ್ಲಿ ಹೋಗಿ ಕೇಳಿದೆ, ಕೊಡುವೆಯಾ ಎನ್ನುವ ಹಾಗೆ. ಅವನು ಒಲ್ಲೆ ಅಂದ. ಆ ಕಾಲಕ್ಕೆ ನಾನು ಬಿಟ್ಟು ಬಂದಿದ್ದೆ. ನಾನು ಆ ಬಳಿಕ ಅದರ ಬಗ್ಗೆ ಯೋಚನೆಯನ್ನು ಮಾಡಿದವ ನಾನಲ್ಲ. ಇದು ಬರೀ ಅಪವಾದವಷ್ಟೇ. ಆ ಶಮಂತಕ ಮಣಿಗಾಗಲಿ ನನಗಾಗಲಿ ಯಾವುದೇ ಸಂಬಂಧ ಇಲ್ಲ ಅಣ್ಣ. ನನ್ನನ್ನು ನಂಬಣ್ಣ. ಸುಳ್ಳ ಸುಳ್ಳ ಸುಳ್ಳ. ಸಾಧ್ಯವಿಲ್ಲ. ಹುಡುಕೆಯ ಆ ಬೆಣ್ಣೆಯನ್ನು ಕದಿಯುವ ಕಾಲಕ್ಕೆ ನೀನಾಡಿದಂತಹ ಸುಳ್ಳು, ನಾರಿಯರ ವಸ್ತ್ರಾಪಹರಣವನ್ನು ಮಾಡಿದಂತಹ ಕಾಲಕ್ಕೆ ನೀನಾಡಿದಂತಹ ಸುಳ್ಳು, ನಿನ್ನ ಇಡೀ ವೃತ್ತಾಂತವನ್ನೇ ಬಲ್ಲವನು ಯಾರು ಅಂತ ಕೇಳಿದರೆ ಈ ಬಲರಾಮನಿಂದ ಹೆಚ್ಚು ಯಾರಿಗೂ ಗೊತ್ತಿರುವುದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿ ಇರುವಾಗ ನೀನಾಡುವ ಸುಳ್ಳಿನ ನುಡಿಗಳನ್ನು ನಂಬಲಾರೆ ನಂಬಲಾರೆ ನಂಬಲಾರೆ. ಈಗ ನಾನು ಎಷ್ಟು ಹೇಳಿದ್ರು ನೀನು ನಂಬೋದಿಲ್ವಾ? ನಂಬುವ ಪರಿಸ್ಥಿತಿ ಇಲ್ಲ ಪುಣ್ಯಾತ್ಮ. ಹಾಗಾದ್ರೆ ಒಂದು ಮಾತನ್ನು ಕೇಳ್ಬೋದೇ? ಏನು? ಜನನಿ ಜನಕರಾಣಿಗೆ ಜನನಿ ಜನನಿ ಜನಕರಾಣಿಗೆ ಅವನಿಯಂ ಪ್ರಾಚೀನ ಮಾತೆಗಳನ್ನು ಅವನಿಯು ಪ್ರಾಚೀನ ಮಾತೆಗಳ ನನಗೆ ಗೋಚರವಿಲ್ಲ. अपनी प्रदीन बात गणगी
ಜಗವಿಲ್ಲ ದುರುಳಾಗೆ ತಂಗಿಗಳಿಗೆ ಮನವಾಗಿ ನಾನೆಂದಿಗಾದರೂ ಎನಿದ ಮೀಡ ಮನಾಗ ಮನವಗುಡಿ ನಾನೆಂದಿಗಾದರೂ ಎನಿದ ಮೀಡ ಮನವನಾಗ ಜನನಿ ಜನಕರ ಮನವಗೂಡೆ ನಾನೆಂದಿಗಾದ ಎನಿದ ಪೀಡಿನುದ ಮನವ ಜನನಿ ಜನಕರ ನಿನಗೆ ಕೋಪ ಬಂದದ್ದು ಯಾಕೆ ಈಗ ನನಗೆ ಸರಿಯಾಗಿ ಅರ್ಥ ಆಯಿತು. ಯಾಕೆ ನಾರದರು ಬಂದರು, ಅವರು ಸತ್ಯವನ್ನು ಹೇಳಿದ್ರು. ನಾರದರ ಮಾತು ಅಂತ ಹೇಳಿದ್ರೆ ಲೋಕವೇ ಮೆಚ್ಚುವಂಥದ್ದು, ಒಪ್ಪುವಂಥದ್ದು. ಆ ಕಾರಣಕ್ಕಾಗಿ ನಾವು ಲೋಕದಲ್ಲಿ ಇರುವವರಲ್ಲ ಅಲ್ವಾ, ಹಾಗಾಗಿ ಅವರ ಮಾತನ್ನು ಒಪ್ಪುವುದು ಸಹಜವೇ. ಸರಿ, ಹಾಗೆಂತ ಅವರು ಹೇಳಿದಂತಹ ಆ ಘಟನೆಗಾಗಲಿ ನನಗಾಗಲಿ ಯಾವುದೇ ಸಂಬಂಧವಿಲ್ಲ. ನಾನು ಎಷ್ಟು ಹೇಳಿದ್ರು ನೀನು ಒಪ್ಪುವುದೂ ಇಲ್ಲ. ಆದ್ರೆ ನಿನಗೆ ಮನವರಿಕೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅದಕ್ಕೆ ಬೇಕಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಏನು ನಿರ್ಧಾರ? ನಿನ್ನನ್ನು ಒಪ್ಪಿಸುವುದಕ್ಕೆ ಬೇಕಾಗಿ ಒಂದು ಆಣೆ ಪ್ರಮಾಣ. ಹೌದಾ? ಹಾಗಾದ್ರೆ ನನ್ನ ಆಣೆಯಾಗಿ ನಾನು ಹೇಳ್ತಾ ಇದ್ದೇನೆ, ಆ ಶಮಂತಕ ಮಣಿಗಾಗ್ಲಿ ನನಗಾಗ್ಲಿ ಯಾವುದೇ ಸಂಬಂಧ ಇಲ್ಲ ಅಣ್ಣ. ಈಗ ನಿನ್ನ ಮೇಲೆ ನಿನ್ನ ಆಣೆ ಆಗುದಿಲ್ವೋ? ಕಳ್ಳನ ಮೇಲೆ ಆಣೆ ಇಟ್ಟರೆ ಹೇಗಾದೀತು? ಹಾಗಾಗುದಿಲ್ವೋ? ಇಲ್ಲ. ಹಾಗಾದ್ರೆ ಬಿಡು, ನಿನ್ನ ಮೇಲೆ ಆಣೆ. ನಿನ್ನ ಮೇಲೆ ಬೇಡ ಪುಣ್ಯಾತ್ಮ, ಬೇಡ. ಊರಿನ ಜನರನ್ನೆಲ್ಲ ನೀನು ಹಾಳು ಮಾಡಿ ಕೊಂದು ತಿಂದದ್ದು ಸಾಕು. ಈಗ ಅಣ್ಣನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೊರಟಿದ್ದಾನೆ ಪಾಪಿ. ಆಗುವುದಿಲ್ವಾ? ಓ, ಇಲ್ಲೆಲ್ಲ ಇದ್ದಾರಲ್ಲ ಭೂಮಿ ಪಾಲಕರು, ಅವರ ಮೇಲೆ ಪ್ರಜೆಗಳ ಮೇಲೆ ನನ್ನ ಸಂಬಂಧದವರಂತೆ ಅವರ ಮೇಲೆ ಆಣೆ ಇಟ್ಟು ನೀನಾಡುವ ಸುಳ್ಳಿನ ನುಡಿಗಳಿಗೆ ನನ್ನ ಒಪ್ಪಿಗೆ ಇಲ್ಲ. ಬಿಡು, ಯಾವ ಆಣೆಗೂ ನೀನು ಒಪ್ಪುವುದಿಲ್ಲ. ಆದ್ರೆ ಲೋಕವೇ ಒಪ್ಪಿದಂತಹ ಮೆಚ್ಚಿದಂತಹ ಒಂದು ಆಣೆ ಇದೆ. ಏನದು? ನಮಗೆ ಪ್ರಪಂಚದ ಬೆಳಕನ್ನು ತೋರಿಸಿ ಸುಜ್ಞಾನವನ್ನು ಹರಿಸಿದವಳು ನಮ್ಮ ತಾಯಿ. ಅಂತಹ ತಾಯಿಯ ಮೇಲೆ ಆಣೆ, ಜನನಿ ಜನಕರ ಮೇಲೆ ಆಣೆಯನ್ನು ಇರಿಸಿ ನಾನು ಹೇಳ್ತಾ ಇದ್ದೇನಣ್ಣ, ಆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಣ್ಣ, ಇಲ್ಲ ಅಣ್ಣ, ಇಲ್ಲ. ಕೃಷ್ಣ, ನೀನಾಡಿದಂತಹ ನುಡಿಗಳಿಗೆ ನಾನು ಒಪ್ಪಿಬಿಡುತ್ತೇನೆ ಬೇಗ ಎನ್ನುವ ಹಾಗೆ ಭಾವಿಸಿ ಬಿಟ್ಟಿದ್ದೆ. ಆದರೂ ಕೂಡ ನನ್ನ ಈ ಸಾಕ್ಷಿಯ ಬಲುಹಿನಿಂದ ನಾನು ನೀನಾಡಿದ ಅಷ್ಟೂ ಸಮರ್ಥನೆಗಳನ್ನ ಅಲ್ಲಗಳೆಯುತ್ತಾ ಹೋದೆ. ಅದು ಸುಳ್ಳು, ನೀನು ಮಾಡಿದ್ದೇ ತಪ್ಪು ಎನ್ನುವ ಹಾಗೆ ಸಮರ್ಥಿಸುತ್ತಾ ಹೋದೆ. ಕೊನೆಯ ಕಾಲಕ್ಕೆ ಆಣೆ ಪ್ರಮಾಣದ ಸನ್ನಿವೇಶ ಸನ್ನಿಹಿತವಾಯಿತು. ನನಗೆ ಬೇರೆ ಯಾವುದೇ ಆಯ್ಕೆಗಳಿರ್ಲಿಲ್ಲ. ಕೊನೆಯದಾಗಿ ನಮ್ಮ ಜನನಕ್ಕೆ ಕಾರಣೀಕರ್ತರಾದ ತಾಯಿ ತಂದೆಯ ಮೇಲೆ ಆಣೆ ಇಟ್ಟು ಹೇಳಿದೀಯಾ? ಹೌದು. ಇಷ್ಟಾದ ಮೇಲೂ ನಿನ್ನ ಮೇಲೆ ಸಂಶಯ ಪಡುವಷ್ಟು ಮೂಢನು ನಾನಲ್ಲ. ಆದುದರಿಂದ ನೀನಾಡಿದಂತಹ ನುಡಿಗಳು ಸತ್ಯವಿರಬಹುದು, ಆದರೆ ಲೋಕಾಪವಾದ ಎನ್ನುವುದು ನನಗಿರುವಂತಹ ಜಿಜ್ಞಾಸೆಯಲ್ಲ. ಅಲ್ಲ, ಈಗ ನೀನು ಒಪ್ಪಿಕೊಂಡಿದ್ಯಲ್ಲ. ಆದರೆ ಲೋಕಕ್ಕೂ ಇದು ಅರ್ಥವಾಗಬೇಕು, ನನಗೂ ನೀನು ಅರ್ಥ ಮಾಡಿಸಬೇಕು. ಯಾಕೆ ನೀನಾಡಿದ್ದು ಸತ್ಯ, ಯಾಕೆ ನಿನಗೂ ಪ್ರಸೇನನ ಪ್ರಕರಣಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನ ಸಾಕ್ಷಿ ಸಮೇತವಾಗಿ ನೀನು ಕಂಡುಹಿಡಿಯಬೇಕು. ಅದಕ್ಕೆ ಈ ಕೂಡಲೇ ಕಾನನಾಂತರವನ್ನು ಸೇರು. ಪ್ರಸೇನನ ಇರುಹನ್ನು ಅರಸುತ್ತಾ ಎಲ್ಲ ಕುರುಹನ್ನು
ಸಂಗ್ರಹಿಸಿ ಬಂದು ಎಲ್ಲರ ಮುಂದೆ ಆಡಿ ನೀನು ತಪ್ಪಲ್ಲ ಎನ್ನುವ ಹಾಗೆ ಒಪ್ಪಿಕೋ. ಅದಕ್ಕಾಗಿ ನೀನೊಬ್ಬನೇ ಸಾಗುವುದಲ್ಲ, ಮತ್ತೇನು? ನಮ್ಮ ಯಾದವರಿದ್ದಾರೆ, ಎಲ್ಲಿದ್ದಾರೆ ಯಾದವರು, ಗರಳಿ ಈ ಕಡೆ. ನೀವೆಲ್ಲರೂ ಒಂದಾದಂತಹ ಈ ಕಾಲದಲ್ಲಿ ಒಂದು ಕಾರ್ಯ ಸಾಧನೆ ಆಗಬೇಕು ಎನ್ನುವ ಹಾಗೆ
ಉದ್ದೇಶವನ್ನಿರಿಸಿಕೊಂಡೇ ನಿಮ್ಮನ್ನು ಕರೆದವನಿದ್ದೇನೆ. ಕೃಷ್ಣನಿಗೆ ಬಂದಂತಹ ಲೋಕಾಪವಾದ ಆ ಕುರಿತಾದ ಎಲ್ಲಾ ಮಾಹಿತಿಯನ್ನು ಅವನಿಗೆ ತಿಳಿಸಿದವನಿದ್ದೇನೆ. ಅವನ ಜೊತೆಯಾಗಿ ನೀವು ಸಾಗಬೇಕು, ಅವನಿಗೆ ಅನುವಾಗಿ ನೀವು ವರ್ತಿಸಬೇಕು. ಸಾಧ್ಯ ತಾನೇ? ಇನ್ನು ತಡ ಮಾಡುವುದು ಸರಿಯಲ್ಲ. ನೀವು ಒಂದಾಗಿ ಕಾರಣಾಂತರವನ್ನು ಸೇರಿ